ನಮಸ್ಕಾರ ರೀ ಫ್ರೆಂಡ್ಸ್, ಎಲ್ಲರೂ ಹೆಂಗಿದಿರಿ? ತಾಯಿಲ ತಪ್ಲಿ ಒಳಗೆ ನಾವು ಪಾರ್ಟಿ ಕಿಟ್ಟಿ ಪಾರ್ಟಿ ಅಂತ ಇಟ್ಕೊಂಡಿದ್ವಿ. ಪಾರ್ಟಿ ಮುಗೀತು, ಪಾರ್ಟಿ ತೋರ್ಸಕ್ಕೆ ಹೋಗಲ್ಲ. ಇದು ನಮ್ಮ ತಾಯಿಲ ತಬ್ಲಿ ಒಳಗೆ ಇಷ್ಟು ಕ್ಯಾರೆಕ್ಟರ್ ಅಂತೂ ಇದ್ದೇ ಇರ್ತಾವ್ರಿ. ಇಷ್ಟು ಕ್ಯಾರೆಕ್ಟರ್ ಹೆಸರುಗಳು ನೀವು ಪಕ್ಕಾ ನೆನಪಿಟ್ಕೋಬೇಕ್ರಿ, ಮರಿಬೇಡ್ರಿ. ನಮ್ಮ ಕುಟುಂಬದವರು ಮತ್ತು ಸಂಗೀತ ಅವ್ರ ಕುಟುಂಬದವರು, ಆಮೇಲೆ ಗಿರಿಜಾ ಅವ್ರ ಕುಟುಂಬದವರು, ಇಷ್ಟು ಮಾತ್ರ ಇವು ಪಕ್ಕಾ ಕ್ಯಾರೆಕ್ಟರ್ ಇರ್ತಾವ. ಹಂಗ ನಾಳೆ ನಮ್ಮ ಹೆಣ್ಮಕ್ಳ ಮದುವೆ ಮಾಡಿಕೊಟ್ಮೇಲೆ ಅವ್ರ ಕುಟುಂಬನ ತೋರಿಸ್ಬೇಕಲ್ರಿ. ಅವಾಗ ಇವನು ಕಮ್ಮಿ ಮಾಡ್ತೀನಿ, ಅವ್ನು ತೋರಿಸ್ತೀನಿ, ಅಂದರೆ ನಿಮಗೆ ಕನ್ಫ್ಯೂಸ್ ಆಗಬಾರ್ದಲ್ಲ. ಈಗ ಫಸ್ಟಿಂದ ಹೇಳ್ಕೊತ ಬರ್ತೀನಿ, ಎಲ್ಲರ ಹೆಸರು ನೆನ್ಪಿಟ್ಕೊಂಬಿಡಿ. ನಾನು ರೀ ಖುಷಿ, ಸಂಗೀತ ಮತ್ತು ಮಂಜು ಅವ್ರ ಮಗಳು. ನಾನು ರೀ ಪ್ರೀತಿ, ನಾನು ಗಿರಿಜಾ ಮತ್ತು ಶಶಾಂಕ್ ಅವ್ರ ಮಗಳು. ನಾನು ರಾಮ್, ನೀಲಾ ಮತ್ತು ಹೂವಪ್ಪನ ಮಗ. ನಾನು ನಂದಿನಿ, ಭಾಗ್ಯ ಮತ್ತು ಮಂಜು ಅವ್ರ ಮಗಳು. ನಾನು ಪೂಜಾ, ನೀಲಾ ಮತ್ತು ಹೂವಪ್ಪ ಅವ್ರ ಮಗಳು. ನಾನು ಗಿರಿಜಾ ರೀ, ನೆನಪಿರ್ಬೇಕಲ್ಲ. ನಾನು ಸಂಗೀತ ರೀ. ನಾನು ಭಾಗ್ಯ. ನಾನು ಮಂಜು, ನಾನು ಹೂವಪ್ಪ ನೀಲಂ ಗಂಡ. ನಾನು ಶಶಾಂಕ್ ಗಿರಿಜಾನ್ ಗಂಡ. ನೋಡಿದ್ರಲ್ಲ, ಎಲ್ಲರದು ಪರಿಚಯ ಆಯಿತು, ಪಾರ್ಟಿ ಮುಗೀತು. ನಿನ್ನೆ ಒಂದಿಷ್ಟು ಜನ ನನಗೆ ಈ ವಿಡಿಯೋ ನೋಡಿ ಕಮೆಂಟ್ ಹಾಕಿದ್ರಿ, ತುಂಬ ಖುಷಿ ಆಯಿತು, ನಂದಿನಿ ಜೊತೆ ರಾಮ್ ಮದುವೆ ಮಾಡಿ ಅಂತ. ಇನ್ನೇ ನಾವು ಮದುವೆ ಮಾತುಕತೆನೇ ಸ್ಟಾರ್ಟ್ ಮಾಡಿಲ್ಲ. ಅದು ನಮ್ಮ ಆಸ್ತಿ ನೋಡ್ಬಿಟ್ಟು ನಮ್ಮ ಸಂಗೀತ, ನನ್ನ ಹೆಂಡತಿ ಅತ್ತಿಗೆ, ಆಮೇಲೆ ನಮ್ಮ ನಾದಿನಿ ಗಿರಿಜಾ ನನ್ನ ಮಗಳನ್ನ ಕೊಡಬೇಕು ಅಂತ ಬಡ್ಕೋತಿರ್ತಾರೆ. ನನ್ನ ಮಗನಿಗೆ ಇಷ್ಟ ಆಗ್ಬೇಕಲ್ರಿ, ಅಲ್ರಿ? ನೀವೇ ಹೇಳ್ರಿ, ಕಮೆಂಟ್ ಮಾಡಿರಿ. ನನಗೆ 3 ಜನ ಸುಸ್ತಿರಿದಾರೆ. ಅದ್ರೊಳಗೆ ನನ್ನ ಮಗನಿಗೆ ಖುಷಿ ದೊಡ್ಡಕ್ಕೆ ಅಕ್ಕಾಳ, ಪ್ರೀತಿ ಅಗದಿ ಸಣ್ಣಕ್ಕೆ ಅಕ್ಕಾಳ, ವಾರ್ಗಿ ಯಾರಕ್ಕಾರಿ? ನೀವೇ ಹೇಳ್ರಿ, ನಂದಿನಿ ಅಕ್ಕಾಳ. ಆದ್ರೆ ಅವ್ನು ಮದುವೆ ಆಗೋದು ಅವ್ರು 3 ಜನರಲ್ಲಿ ಯಾರು ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕ್ರಿ. ನಿಮಗೆ ಯಾರು ಇಷ್ಟ ಆಕ್ಕಾರಲ್ರಿ? 3 ಜನರೊಳಗೆ ಖುಷಿ, ಪ್ರೀತಿ, ನಂದಿನಿ, ಇವ್ರು 3 ಜನರೊಳಗೆ ನಿಮ್ಗೆ ಯಾರು ಇಷ್ಟ ಆಕರಲ್ಲ, ನಾನು ಅವ್ರನ್ನೇ, ಎಷ್ಟು ಜನ ಜಾಸ್ತಿ ಕಮೆಂಟು ಯಾರ ಹೆಸರು ಬಂದಿರುತ್ತೋ ಅವ್ರನ್ನೇ ಅವ್ನ ಜೋಡಿ ಮಾಡ್ತೀನಿ. ಎಲ್ಲರಿಗೂ ನಿಮ್ಮ ಸೆಲೆಕ್ಷನ್ಗೆ ಬಿಟ್ಟಿದ್ದೀನಿ. ನನ್ನ ಮಗನ ಮದುವೆಗೆ ನಿಮ್ಮ ಸೆಲೆಕ್ಷನ್ಗೆ ಬಿಟ್ಟಿದ್ದೀನಿ. ಪ್ಲೀಸ್ ಬೇಗ ಬೇಗ ಕಮೆಂಟ್ ಮಾಡಿ. ಮತ್ತು ಯಾವ ಊರಿದವರು ನೀವು ನನಗೆ ವಿಡಿಯೋ ನೋಡ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿದ್ರೆ ನಂಗೆ ಭಾಳ ಖುಷಿ ಆಕೈತ್ರಿ. ಥ್ಯಾಂಕ್ ಯು. ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ, ಬರ್ರಿ. ಪೂಜಾ, ಅಲ್ಲೇವಾ, ಅಲ್ಲೇ ಕುಂತಿ, ಬಾರವ ಇಲ್ಲಿ. ಅಮೇರಿಕಾಕ್ಕೆ ಹೋಗಿ ಬಂದು ಏನು ಸಿಂಪಲ್ ಆಗಿದೆಯವ್ವ ನನ್ನ ಸೊಸೆಯ ನೀನು. ಬಾಯ್ಲಿ. ನಾಟಕ ನೋಡಿಕಿ, ನಾಟಕ ರಾಣಿ. ಇಲ್ಲ ಅತ್ತಿ, ಇಲ್ಲೇ ಕೂತಿದ್ದೀನಿ, ನಂಗೆ ಇಲ್ಲೇ ಕಂಫರ್ಟಬಲ್ ಆಗಿದೆ. ಅಲ್ಲೆಲ್ಲ ರಿಕ್ರಿಕಲ್ಲಿ ನಂಗೆ ಕುಂಡ್ರಕ್ಕಾಗಲ್ಲ. ನಿಮ್ಮನ್ನೆಲ್ಲ ನೋಡಿದ್ನೆಲ್ಲ ಖುಷಿ ಆಗ್ಬಿಡ್ತು ನಂಗೆ. ಅಮೇರಿಕಾದಲ್ಲಿ ಒಬ್ಬಳೇ ಇದ್ನಿ, ನೀವೆಲ್ಲ ಬಂದ್ರೆ ನಂಗೆ ಮನೆ ತುಂಬ್ದಂಗೆ ಆಗ್ಬಿಟ್ಟಿದೆ ನೋಡು. ಅಮ್ಮ, ನಾನು ಸ್ವಲ್ಪ ಮೇಲ್ಗಡೆ ರೂಮ್ಗೆ ಹೋಗಿ ಬರ್ತೀನಿ. ಯಾಕಮ್ಮ, ಏನು ಬೇಕಾಗಿತ್ತು? ಅಮ್ಮ, ಎಲ್ಲ ಇಲ್ಲೇ ಹೇಳ್ಬೇಕನ್ನಮ್ಮ, ಪರ್ಸ್ನಲ್ ಅಮ್ಮ, ಮೇಲ್ಗಡೆ ಹೋಗಿ ಬರ್ತೀನಿ. ನಡಿ ನಂದಿನಿ, ನಾನು ಬರ್ತೀನಿ, ನಡಿ. ರಾಮ್ ಏನು ಬ್ಯೂಟಿಫುಲ್ ಆಗಿದ್ದಾನೆ. ಇವನ್ನ ಮದುವೆ ಆಗ್ಬಿಟ್ರೆ ನನ್ನ ಜೀವನದಲ್ಲಿ ಸ್ವರ್ಗ ಸುಖ ಕಾಣ್ಬೋದು. ಯಾವ ಥರ ಮನೆ ಇದೆ, ಇಷ್ಟು ದೊಡ್ಡ ಮನೆ, ಇಂಥ ಬ್ಯೂಟಿಫುಲ್ ಆದ ಹುಡುಗ. ನನ್ನ ಮನಸ್ಸನ್ನು ಅಂದ್ಕೊಂಡಿರಲಿಲ್ಲ ರಾಮ್ ಇಷ್ಟು ಸುಂದರವಾಗಿರ್ತಾನೆ ಅಂತ. ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀನಿ, ಆದರೆ ರಾಮ್ ಇಷ್ಟ ಆಗ್ತಿರ್ಲಿಲ್ಲ. ಈಗ ನೋಡು, ಕೆನ್ನೆಗಳು ತುಂಬಿಕೊಂಡು ಗುಂಡ್ಕೊಂಡಾಗಿ ಮಸ್ತಾಗಿದ್ದಾನೆ. ಇವಳು ನೋಡು, ಪ್ರೀತಿನ ಅಂಟ್ಕೊಂಡೇ ನಿಂತಿದ್ದಾಳೆ, ಅವ್ನ ಕೈಗೆ ಕೈ ಅಂಟಿಸ್ಕೊಂಡು ನಿಂತಿದ್ದಾಳೆ. ನೋಡ್ತಾ ಇದ್ರೆ ಮೈ ಉರಿಯುತ್ತೆ. ಇವನ್ನ ಸರಿಸಿ ನಾನು ಈ ಕಡೆ ಹೋಗ್ತೀನಿ. ಕೈ ಬಿಡೆ, ಯಾವಾಗಲೂ ಅಂಟುಕೊಂಡೇ ಇರ್ತೀಯಲ್ಲ, ಏನೇ ನೀನು ನನ್ನ ಕೈ ಹಿಡ್ಕೊಂಡಿದ್ರೆ ನನಗೆ ಎಲ್ಲರ ಮುಂದೆ ಮುಜುಗರ ಆಗಲ್ವೇನೆ? ಹಾಂ, ಏನಂತ ನಾನು? ಮಾಮ, ನಾನು ನಿನ್ನ ಕೈ ಹಿಡ್ಕೊಳ್ಳೋದು, ಮತ್ತಿನ್ನು ಬೇರೆದವ್ರು ಯಾರು ಹಿಡ್ಕೋತಾರ? ನನ್ನ ಕೈ ಹಿಡ್ಕೊಳ್ಳೋ ನನ್ನ ಕನಸಿನ ರಾಣಿ ಎಲ್ಲದಾಳೋ ಏನೋ. ಅಮ್ಮ ತಲೆ. ಅಯ್ಯೋ ತಲೆ, ಸಾರಿ ನಂದಿನಿ ಅವರೇ, ನಿಮ್ಮ ತಲೆ ಜೋರಾಗಿ ಇಟ್ಬಿಟ್ಟ. ಐ ಆಮ್ ವೆರಿ ಸಾರಿ, ನೋಡಿಲ್ಲ, ಸಾರಿ. ಪರವಾಗಿಲ್ಲ ರಾಮವ್ರೆ, ಪರವಾಗಿಲ್ಲ, ನಂದು ತಪ್ಪು. ನೀವು ಈ ಕಡೆ ಹೊಳ್ತೀರಾ, ನಾನು ಈ ಕಡೆ ಹೊಳ್ಬಿಟ್ಟೆ. ತಲೆಗೆ ಜೋರಾಗಿ ಇಟ್ಬಿತ್ತು ಅಷ್ಟೇ. ನಾನು ಸ್ವಲ್ಪ ಮೇಲ್ ರೂಮಲ್ಲಿ ಹೋಗಿ ಬರ್ತೀನಿ. ಸರಿ ನಂದಿನಿ ಅವರು ಎಷ್ಟು ಕ್ಯೂಟ್ ಆಗಿದ್ದಾರೆ, ಅಷ್ಟು ಮಾಡರ್ನ್ ಆಗೂ ಇಲ್ಲ. ಮೈ ತುಂಬ ಬಟ್ಟೆ ಹಾಕ್ಕೊಂಡು ಒಳ್ಳೆ ಗೃಹಿಣಿ ಥರ, ಒಂದು ಒಳ್ಳೆ ಮಹಾಲಕ್ಷ್ಮಿ ಥರ ಇದ್ದಾಳೆ. ಈ ಪ್ರೀತಿ ನೋಡು, ಪ್ಯಾಂಟು ಹಂಗೆ ಹಾಕೊಂಡು ಗಂಡು ಬೀರಿ ಥರ ಇದ್ದಾಳೆ. ಇವಳು ನೋಡು ಖುಷಿನ, ಅದೇನು ಮೊಣಕಾಲು ತೊಡಿ ಎಲ್ಲ ಕಾನೂನು ಬಟ್ಟೆ ಹಾಕ್ಕೊಂಡು ಫ್ಯಾಷನ್ ಶೋ ಮಾಡ್ತಾ ಇದ್ದಾಳೆ. ಮನೇಲಿ ಹೇಗಿರಬೇಕು ಅನ್ನೋದು ಒಂಚೂರು ಗೊತ್ತಿಲ್ಲ. ನನಗೆ ಮಾತ್ರ ಹೆಣ್ಮಕ್ಳು, ನಮ್ಮ ಅಕ್ಕನ ಥರ, ನಮ್ಮ ಪೂಜಾ ಅಕ್ಕ ನೋಡು, ಮೈ ತುಂಬ ಹೇಗೆ ಬಟ್ಟೆ ಹಾಕೊಂಡಿರ್ತಾಳೆ. ಆ ರೀತಿ ಗೃಹಲಕ್ಷ್ಮಿ ಆಗಿರುವಂಥ ಈ ನಂದಿನಿ ಅಂತ ಹುಡುಗಿ ಸಿಕ್ಕರೆ ಸಾಕಪ್ಪ. ಯಾಕೋ ನಂದಿನಿಯವರ ಹಾಯಾನ ನಮಗೆಲ್ಲ ಮೈ ಜುಮ್ ಅಂತಲ್ಲ, ಯಾಕೆ ಹಂಗೆ ಅನ್ನಿಸ್ತು? ಈ ಪ್ರೀತಿ ನನ್ನ ಕೈ ಮುಟ್ಟಿದ್ರು ಏನೂ ಅನಿಸಲ್ಲ. ಏನಪ್ಪ, ಅವಳು ನೋಡಿದ್ರೆ ಒಂಥರ ಅನಿಸ್ತಾ ಇದೆ ನನಗೆ. ಪ್ರೀತಿ, ಸ್ವಲ್ಪ ಈ ಕಡೆ ಬಾಯ್ಲಿ. ನಾನು ರಾಮ್ ಜೊತೆ ಮಾತಾಡಬೇಕು. ಏನು ಮಾತಾಡಬೇಕು ಖುಷಿ ಅಕ್ಕ? ನಮ್ಮ ಅಮ್ಮನ ಜೊತೆ ನಿಂದೇನು ಮಾತು? ಅವ್ನು ನಿನಗೂ ಮಾಮ ಅಷ್ಟೇ ಅಲ್ಲ ಕಣೆ, ನನಗೂ ಮಾಮ. ನಾನು ಅವನ ಜೊತೆ ಮಾತಾಡ್ಬೇಕಲ್ವಾ? ನಾನು ಹೀಗೆ ನೀನು ಇಲ್ಲೇ ಇರ್ತೀಯಮ್ಮ ದಿನ. ನಾನು ಹೋಗ್ಬಿಡ್ತೀನಿ ಇವತ್ತು. ನಾನೊಂಚೂರು ಮಾತಾಡ್ತೀನಿ ಪ್ಲೀಸ್. ಹೌದಾ, ಸರಿ ಮಾತಾಡು. ರಾಮ್. ಖುಷಿ ಅವರು ಹೇಳಿ, ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಪಾರ್ಟಿ ಹೇಗೆ ಅನಿಸ್ತು? ಎಂಜಾಯ್ ಮಾಡಿದ್ರಾ? ಹ್ಞೂ ರಾಮ್, ಎಂಜಾಯ್ ಮಾಡಿದೆ. ತುಂಬ ಚೆನ್ನಾಗಿತ್ತು ಪಾರ್ಟಿ. ಈ ರೀತಿ ಪಾರ್ಟಿ ನಾನು ಯಾವತ್ತೂ ನೋಡಿರಲಿಲ್ಲ. ಬರೇ ಮನೆ, ಕಾಲೇಜು ಇದೇ ಆಗಿತ್ತು. ನನಗೆ ಇಲ್ಲಿ ಬಂದು ತುಂಬ ಇಷ್ಟ ಆಯಿತು. ಮನೇನು ಸಖತ್ತಾಗಿ ಕಟ್ಸಿದ್ರ ರಾಮ್. ಅಲ್ಲ, ಇಷ್ಟು ದೊಡ್ಡ ಮನೆ ಕಟ್ಸಿದಿರಲ್ಲ, ನಿಮಗೆ ಇಷ್ಟೇ 4 ಜನಕ್ಕೆ ಇಷ್ಟು ದೊಡ್ಡ ಮನೆ ಒಂಥರ ಬೋರ್ ಅನ್ಸಲ್ವಾ? ನಿಮ್ಗೆ ಮದುವೆ ಆಗಬೇಕು ಅನ್ನೋದು ಲೈಫಲ್ಲಿ ಏನಾದರೂ ಇದೆಯಾ ಇಲ್ವಾ? ಏನು ಹಾಗೆ ದುಡ್ಡು ಮಾಡಬೇಕು ಅನ್ನೋದೇ ಇದೆಯಾ?
ಹಾಗೆಲ್ಲ ಏನಿಲ್ಲ ಖುಷಿ ಅವರೇ. ನನ್ನ ಲೈಫಲ್ಲಿ ಸೆಟ್ಲ್ ಆಗೋ ಹುಡುಗಿ ಸಿಕ್ಕರೆ ಮದುವೆ ಆಗೇ ಆಗ್ತೀನಿ. ನನಗಿಷ್ಟ ಆಗೋ ಹುಡುಗಿ ಸಿಗಬೇಕಲ್ಲ. ರಾಮ್, ನಿನಗೆ ಯಾವ ಥರ ಹುಡುಗಿ ಬೇಕು ಅಂತ ಅನಿಸುತ್ತೆ? ನನಗೆ ನನ್ನ ಲೈಫಲ್ಲಿ ಬರೋ ಹುಡುಗಿ ನನಗೆ ದಿ ಬೆಸ್ಟ್ ಆಗಿರಬೇಕು ಗೊತ್ತಾ. ನಾನು ಹಾಗೆ ಕನಸ್ಕೊತಾ ಇದ್ದೀನಿ ಅವಳನ್ನ. ನನ್ನ ಕನಸಲ್ಲಿ ಬರಬೇಕು. ನನ್ನ ನಿದ್ದೆ ಮಾಡೋಕ್ಕೆ ಬಿಡಬಾರ್ದು. ನಾನು ಕುಂತರು ನಿಂತರು ನನ್ನ ನೆನಪಲ್ಲೇ ಅವಳು ಇರಬೇಕು, ಅವಳ ನೆನಪಲ್ಲೇ ನಾನು ಇರಬೇಕು. ಆ ರೀತಿ ಅಂತ ನಂಗೆ ಹುಡುಗಿ ಬೇಕು. ನನಗೆ ಈ ರೀತಿ ಎಲ್ಲ ಬಟ್ಟೆ ಹಾಕೊಳ್ಳೋ ಹುಡುಗಿ ಇಷ್ಟ ಆಗಲ್ಲ. ಮೈ ತುಂಬ ಮೈ ಮುಚ್ಚೋ ಹಾಗೆ ಬಟ್ಟೆ ಹಾಕ್ಕೊಂಡು ತಲೆ ಮೇಲೆ ಅಂತೀನಿ, ಹಣೆ ಮೇಲೆ ಸಿಂಧೂರ ಇಟ್ಕೊಂಡು, ಆ ಎರಡು ಹುಬ್ಬು ಮಧ್ಯೆ ಒಂದು ಬಿಂದಿ ಇಟ್ಕೊಂಡು, ಮೂಗ್ನತ್ತು ಹಾಕ್ಕೊಂಡು, ಕತ್ತಲ್ಲಿ ಒಂದು ಸರ ಹಾಕ್ಕೊಂಡು, ಕೈ ತುಂಬ ಬಳೆ ಹಾಕ್ಕೊಂಡು, ಜಡೆಗೆ ಹೂವು ಮುಡ್ಕೊಂಡು, ನಾರ್ಮಲ್ ಸೀರೆ ಬೇಡ, ಲಂಗಾದವನಿ ಆದರೂ ಪರವಾಗಿಲ್ಲ, ಹಾಗೆ ಚೂಡಿ ಆದರೂ ಪರವಾಗಿಲ್ಲ, ಆ ರೀತಿ ಹಾಕ್ಕೊಂಡು ನಾನು ಮುಂದೆ ಬಂದು ನಿಂತರೆ ಒಂಥರ ಮಹಾಲಕ್ಷ್ಮಿ ನೋಡಬೇಕು. ಆ ರೀತಿ ಹುಡುಗಿ ಬೇಕು ನನಗೆ. ಕಮ್ ಆನ್ ರಾಮ್, ದಿಸ್ ಈಸ್ ನಾಟ್ ಈಸ್. ಹಾಂ, ಏನು ಟೇಸ್ಟು ನಿನ್ನಂತೀನಿ? ಟೇಸ್ಟ್ ಇಲ್ಲಪ್ಪ ನಿನಗೆ. ಅಲ್ಲ, ಬೆಂಗಳೂರು ಸಿಟಿಲಿ ಇದ್ಕೊಂಡು ಅದು ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಆ ರೀತಿ ಹುಡುಗಿ ಬೇಕು ಅಂತೀಯಲ್ಲ, ಹಳ್ಳಿಗೆ ಗುಗ್ಗು ಥರ. ಹಾಂ, ನೋಡಿದ್ರೆ ನಮ್ಮ ನಂದಿನಿ ರೀತಿ ಹೇಳ್ತಾ ಇದೆಯಾ ನೀನು? ಅವಳು ಅದೇ ಥರ ಇರೋದು, ತಲೆಗೆ ಜಿಟಿ ಜಿಟಿ ಅಂತ ಎಣ್ಣೆ ಹಾಕ್ಕೊಂಡು, ತಲೆಗೆ ಒಂದು ಮಾರು ಹೂವು ಮುಡ್ಕೊಂಡು, ಕೈ ತುಂಬ ಬಳೆ ಹಾಕ್ಕೊಂಡು, ಮೈ ತುಂಬ ಚೂಡಿ ಹಾಕೋತಾಳ, ಒಂದು ಹಣೆ ಬೊಟ್ಟು ಇಟ್ಕೋತಾಳ, ಒಂದು ಕಣ್ಣಿಗೆ ಕಾಡ್ಗಿಲ್ಲ, ತುಟಿಗೆ ಲಿಪ್ಸ್ಟಿಕ್ ಇಲ್ಲ, ಕೆನ್ನೆಗೆ ಒಂದು ಪೌಡ್ರ್ ಇಲ್ಲ, ಕತ್ತಲ್ಲೊಂದು ಎಂಥದ್ದು ಮುತ್ತಿನ ಸರ ಹಾಕೋತಾಳ, ಮುಗೀತು. ಇವಳು ಒಂಥರ ಹಳ್ಳಿ ಕುಕ್ಕು ಇದ್ದಂಗೆ ಇದ್ದಾಳೆ. ನೀನು ಹೇಳೋದು ಸೂಟೇಬಲ್ ಅವಳು ಅನ್ನಿಸ್ತಲ್ಲ? ದೇವ್ರ ಮೇಲೆ ಭಾರ ಹಾಕಿದ್ದೀನಿ. ಯಾರು ನನ್ನ ಲೈಫಲ್ಲಿ ಬರ್ತಾರೋ ಅವರೇ ನನ್ನ ಹಿಂದಿ ಅಷ್ಟೇ. ಚಿಚಿಚಿ, ಇವನು ಇಷ್ಟ ಕಷ್ಟಗಳು ಹೇಳಿದ್ರೇನೋ ವಾಮೆಂಟ್ ಆಗುತ್ತೆ. ಅಲ್ಲ, ಯಾರಾದರೂ ಆ ರೀತಿ ಹುಡುಗಿನ ಇಷ್ಟಪಡ್ತಾರಾ? ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿ ಇವನಿಗೆ ಈ ಥರ ಚಾಯ್ಸ್ ಇದೆಯಾ? ಅದು ಹೇಗಿಷ್ಟು ದುಡ್ಡು ಕಳ್ಸಿದ್ನೋ ಏನೋ. ಇವನು ಮದುವೆ ಆದರೆ ಅಷ್ಟೇ, ನನ್ನ ಲೈಫೇ ಬೋರು. ಬೇಡಪ್ಪ ಬೇಡ, ನನಗಿಷ್ಟ ಆಗೋ ಥರ ಮಾಡರ್ನ್ ಆಗಿರೋ ಹುಡುಗನ ಮದುವೆ ಆಗಬೇಕು ಅನ್ನೋ ಆಸೆ. ದುಡ್ಡಿದೆ ಅಂತ ಇವನ ಹಿಂದೆ ಬಿದ್ದರೆ ಬೇಡ ಬೇಡ. ಮಮ್ಮಿ ಹೇಳ್ತಾಳಂತ ಮದುವೆ ಆಗಲೇಬೇಕು, ಚೇಂಜ್ ಮಾಡ್ಬೋದು, ದುಡ್ಡಿದೆಯಲ್ಲ. ನಾನು ಮದುವೆ ಆಗಿ ಬಂದರೆ ಇನ್ನು ಚೇಂಜ್ ಮಾಡೇ ಮಾಡ್ತೀನಿ. ಏನು ಇವನಿಗಿಂತ ಒಂದು 2 ವರ್ಷಕ್ಕೆ ದೊಡ್ಡವಳು ಅಷ್ಟೇ, ಏನಾಗುತ್ತೆ? ಅಲ್ಲ, ಈಗೇನು 4 ವರ್ಷ 5 ವರ್ಷ ಅಲ್ಲ, ದೊಡ್ಡವ್ರನ್ನ ಮದುವೆ ಆಗ್ತಾರಪ್ಪ. ನಾನೇನು ಡಿಫ್ರೆನ್ಸು? ನೋಡಿದ್ರೆ ನನಗಿಂತಾನೆ ದಪ್ಪ ಕಾಣ್ತಾನೆ. ನಾನು ನೋಡಿದ್ರೆ ಅವನಿಗೆ ಮಸ್ತ್ ಜೋಡಿ ಆಗ್ತೀನಿ. ಈ ಪ್ರೀತಿ ನಂದಿನಿ ಇವನ್ನೆಲ್ಲ ಬಿಸಾಕಿ ನಾನು ರಾಮು ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡ್ಬೋದಲ್ವಾ? ಅಮ್ಮ, ನಾನು ಸ್ವಲ್ಪ ಮೇಲೆ ಹೋಗಿ ಬರ್ತೀನಿ. ನಂದಿನಿ ಹೋಗಿದ್ದಾಳೆ ಪಾಪ, ಅವಳಿಗೆ ಗೊತ್ತಾಗಲ್ಲ, ವಾಶ್ರೂಮ್ಗೆ ಹೋಗಿರ್ಬೇಕಳು. ನಾನು ಮೇಲೆ ಹೋಗಿ ಬರ್ತೀನಿ. ಕುಂದ್ರ ನಾನು ಸೊಸಿಯ ಹೋಗಿ ಬರ್ತಾಳ. ಅಕ್ಕಿಗೆ ನರೇತೈತನ, ಎಲ್ಲ ಮಾಡ್ತಾಳ, ಹೋಗಿ ಬರ್ತಾಳ. ಕುಂಡ್ರು ಪರವಾಗಿಲ್ಲ ಬಿಡು ಪೂಜಾ. ನಂದಿನಿ ಏನು ಅಡ್ಡಾಡಿ ಬರ್ತಾಳ, ಅವಳಿಗೇನು ಗೊತ್ತಾಗ್ಲಿಲ್ಲ ಅಂದ್ರೆ ನೋಡಿ ತಿಳ್ಕೊಂಡು ಹೋಗ್ತಾಳ. ಇಲ್ಲಮ್ಮ, ಹೆಣ್ಮಕ್ಳು ಪ್ರಾಬ್ಲಮ್ಮು ಏನಾದರೂ ಇರುತ್ತಲ್ಲ. ಸಪ್ರೇಟಾಗಿ ಹೋಗಿದ್ದಾಳೆ, ಪರ್ಸನಲ್ ಅಂದರೆ ಏನೂ ಇರುತ್ತೆ. ಬರ್ತೀನಿ ರೀ ಅತ್ತೆ, ನೀವೊಬ್ರು ಕೊಂಕು ಮಾತಾಡ್ತೀರಾ? ಮಗಳೇ ಹೋಗಿ ಬರೋ ನೀನು. ಸರಿ ಪಾಪ. ನಾನು ಹೋಗ್ಲಾ? ಯಾಕೋ ನಂದಿನಿ ಅವ್ರು ಹೋದ ತಕ್ಷಣ ನನಗೂ ಹೋಗ್ಬೇಕಂತ ಅನಿಸ್ತಾ ಇದೆಯಲ್ಲ. ನನಗೂ ಇಲ್ಲಿಂದ್ರಕ್ಕಾಗ್ತಾ ಇಲ್ಲ. ಏನು ಅವ್ರು ನೋಡಿದ್ರೆ ನನಗೊಂಥರ ಅನಿಸ್ತಾ ಇದೆ. ಕರೆಂಟ್ ಶಾಕ್ ಕೊಟ್ಟಂಗೆ ಹೋಗ್ತೀನಿ. ರಾಮ್ ಇಲ್ಲೇ ಇರೋದು ಬಿಟ್ಟು ಅಲ್ಲಿ ಹಾಕೋದ? ಇಷ್ಟು ಬ್ಯೂಟಿಫುಲ್ ಆಗಿರೋ ಗರ್ಲ್ ನಾನು ಇಲ್ಲೇ ನಿಂತಿದ್ದೀನಿ, ಇವ್ರು ನೋಡಿದ್ರೆ ಆ ಕಡೆ ಹೋದ್ರು. ಬರಲಿ ಇರು, ನಾನು ಇಲ್ಲೇ ಕುತ್ಕೋತೀನಿ. ನಿಂತು ಕಾಲು ಬೇರೆ ನೋಯ್ತಾ ಇದೆ. ನನ್ನ ಮಗಳು ನೋಡು, ಅವಳು ಮೇಲೆ ಹೋದ್ಲು, ಅವನು ಹೋದ. ಇವಳು ಹೋಗ್ಬೇಕಲ್ಲ, ಪರ್ಸ್ನಲ್ ಆಗಿ ಮಾತಾಡೋಕೆ ಸಿಗುತ್ತೆ. ಇವಳು ನೋಡಿದ್ರೆ ಇಲ್ಲೇ ನಿಂತಾಳು, ಒಂಟಿ ಸರಗತ್ತರ. ಬುದ್ಧಿನೇ ಇಲ್ಲ, ಎಲ್ಲ ತಾಯಿಯಾಗಿ ನಾನೇ ಹೇಳ್ಕೊಡ್ಬೇಕು. ಛೀ, ಏನೇ ಅದು ಕಿವಿಲಿ ಗುಯ್ 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 ಅಂತ ಇದೆಯಾ? ಏನಿಲ್ಲ ರೀ, ನಾನೇ ಹಂಗ ಲೇಟ್ ಆಯ್ತೇನೋ, ಊರಿಗೆ ಹೋಗ್ಬೇಕಾ ಅಂತ ಅಂದೇನಿ. ನೀಲಾ, ಸರಿಮ್ಮ ಆಯಿತು, ಎಲ್ಲ ಮುಗೀತು. ಮತ್ತು ನಮಗೂ ಮನೆಯಾಗಲ್ಲಿ ಯಾರೂ ಇಲ್ಲ. ನೋಡು, ರವಿ ಬೆಳಗ್ಗೆನೇ ಹೋಗ್ಬಿಟ್ಟ. ನಾವು ಹೋಗ್ತೀವಮ್ಮ. ಪಾಪ ಅವನ್ನ ಕಳಿಸೇ ಬಿಟ್ವಿ ನಾವು. ನೋಡು, ಇನ್ನು ನಿಂದ್ರಕ್ಕಾಗಲಿ, ನಮ್ಗೇನೋ ಅರ್ಜೆಂಟ್ ಕೆಲಸ ಬಂತಂತ ಸರ್ ಬಿಡಲೇ ಇಲ್ಲ. ಒಂದು ಈಟ್ ಬಂದಿದ್ದ ಪೂಜೆನ ನೋಡೋಕ್ಕಾಗಲಿಲ್ಲ. ನಾವು ಬೈಯಕತ್ರಂತ ಹೋಗೇ ಬಿಟ್ಟ. ಅಲ್ಲಣ್ಣ, ಸಂಜೆ ಮುಂದೆ ಹೋಗುವಂತ್ರೆ ಹಿಂಗೆ ಬಂದು ಹಿಂಗೆ ಹೋಗ್ತೀರಾ? ನಮಗೂ ಮನೆ ಹಾಳಾಳ ಅನಿಸ್ತತಿ. ಮನೇಲಿ ನಾವು ಅಷ್ಟೇ ಜನ ಇರೋದು, 1-2 ದಿನ ಇರೋಣ. ನೀಲ, ಅದು ಬೇಕಾದ್ರೆ ನಮ್ಮ ಖುಷಿ ಇರ್ತಾಳೆ, ತಗೋ ಖುಷಿನ ಇಟ್ಕೋ. 1-2 ದಿನ ಇಟ್ಕೋ, ಆಮೇಲೆ ಕಳಿಸುವಂತೆ. ಅಮ್ಮ, ನಾನು ಅದನ್ನೇ ಹೇಳ್ಬೇಕು ಅನ್ಕೊಂಡಿದ್ದೆ. ನನಗೂ ಭಾಳ ಇಷ್ಟ. ನಾನು 1-2 ದಿನ ಇರ್ತೀನಮ್ಮ. ನಂಗೆಲ್ಲ ಹಳ್ಳಿಲಿ ಇದ್ದು ಬೋರ್ ಆಗ್ತದೆ. ಅತ್ತೆ, ನಾನು 1-2 ದಿನ ಇರಲ್ಲ. ಅಯ್ಯೋ, ಕೇಳಬೇಕೆ ನನ್ನ ಸೊಸೆಯ? ಆಯ್ತು ಇರು. ಅದಕ್ಕೇನಂತೆ? ಅಯ್ಯೋ ನೀಲಾ, ಬಾಯಿ ತುಂಬ ನನ್ನ ಸೊಸೆ ಅಂದಲ್ಲ, ಎಷ್ಟು ಖುಷಿ ಆಯ್ತು ಗೊತ್ತಾ? ನೋಡು ಭಾಗ್ಯ, ನಂದಿನಿನೂ 1-2 ದಿನ ಇಡು. ಖುಷಿ ಆಕಿ ಕೂಡ ಬರ್ತಾರ. ಅಯ್ಯೋ ಚಿಕ್ಕವರ, ಮನ್ಯಾಗ ಆಕಿ ಕಾಲೇಜ್ಗೆ ಹೋಗ್ಬೇಕು. ಇನ್ನೂ 1-2 ದಿನ ಬಿಟ್ಟರೆ ಎಕ್ಸಾಮ್ ಅದಾವು. ಬೇಡ ಕರ್ಕೊಂಡು ಹೋಗ್ತೀನಿ. ಮನೇಲಿ ಎಲ್ಲ ಬಿಟ್ಟು ಹಂಗೆ ಬಂದಿರ್ತೀವಿ. ಬೇಡ, ನಂದಿನಿ ಕರ್ಕೊಂಡು ಹೋಗ್ತೀನಿ. ಖುಷಿ ಇರ್ತಾಳೆ ತಗೋರಿ. ಖುಷಿ ಇರ್ತಾಳ. ನಂದಿನಿ ಯಾಕೆ ನೀಲ? ಬೇಡ, ಆಕಿನ ಕರ್ಕೊಂಡು ಹೋಗ್ತೀವಿ. ಮನೇಲಿ ರಾಸಿ ಕೆಲಸ ಬಿದ್ದಿರ್ತಾವ, ಆಕಿನ ಕರ್ಕೊಂಡು ಹೋಗ್ಲೇಬೇಕವ. ಅಲ್ಲ, ಎಲ್ಲ ಬಿಟ್ಟು ನಾವಿಬ್ರು ವಯಸ್ಸಾದವರು ಏನು ಮಾಡೋಕ್ಕಾಗುತ್ತೆ? ಮನೇಲಿ ಒಬ್ರು ಹುಡುಗಿ ಅನ್ನೋದು ಬೇಕಲ್ಲ. ಮನೇಲಿ ಅದು ಇದು ಕೈಗೆ ಏನಾದ್ರು ಕೇಳಿದ್ರೆ ತಂದು ಕೊಡೋದು ಬೇಕು. ಬೇಡ, ನೀನು ಹೇಳಿದ ತಕ್ಷಣ ಇಲ್ಲಿ ಬಿಡೋಕ್ಕಾಗಲ್ಲವ, ಕರ್ಕೊಂಡು ಹೋಗ್ಲೇಬೇಕು. ಯಾಕೆ ಸಂಗೀತ? ನಿನ್ನ ಮಗಳನ್ನಾದ್ರೆ ಇಲ್ಲಿ ಇಡ್ಬೇಕನ್ನತ್ತೀಯಾ? ಮೊದಲಿನ ಬುದ್ಧಿ ಬಿಟ್ಟಿಲ್ವಾ? ಆದ್ರೆ ಭಾಗ್ಯನ ಮಗಳನ್ನ ನಂದಿನಿ ಇಲ್ಲಿ ಇಡೋಕ್ಕೆ ಇಷ್ಟ ಇಲ್ಲ ನಿನಗೆ?
ಏನು ತಲೆಯಲ್ಲಿ ಪ್ಲ್ಯಾನ್ ಓಡ್ತಾ ಇದೆ ಹಾಂ? ಅಲ್ಲ ನಿನ್ನ ಮಗಳು ಆರಾಮಾಗಿ ಇಲ್ಲಿ ಇರ್ಬೋದು ಅಂತ ಅನಿಸುತ್ತೆ ನಿನಗೆ, ಭಾಗ್ಯನ ಮಗಳು ಅನ್ಸಲ್ವಾ? ಎರಡು ಮಕ್ಕಳು ಒಂದೇ ಅಲ್ವಾ? ಭಾಗ್ಯನ ಬೇರೆ ಒಂದೇ ಮಗಳು ಇರೋದು, ಅಪರೂಪಕ್ಕೆ ನಮ್ಮ ಅಣ್ಣನಿಗೆ ಎರಡು ಹೆಣ್ಮಕ್ಳು ಕೊಟ್ಟಿದ್ದಾನೆ ದೇವರು. ನೀನು ಈ ರೀತಿ ಮಾಡೋದು ಸರಿಯಲ್ಲ. ಅವಳು ಇಲ್ಲಿರಲಿ, ನನಗೇನು ಅಲ್ಲ, ಪ್ರೀತಿ ನಮ್ಮ ಮನೇಲೇ ಇರ್ತಾಳೆ. ಅವಳು ಅಲ್ಲೂ ಒಂದಿನ ಇರ್ತಾಳೆ, ಇಲ್ಲೂ ಒಂದಿನ ಇರ್ತಾಳೆ. ನಾನೇನಾದರೂ ಅಂತೀನ? ಯಾಕಂದರೆ ನನ್ನ ಆದ್ಮಿಗೆ ಅವಳು ಒಂದೇ ಮುದ್ದಿನ ಮಗಳು. ನಮ್ಮ ಮನೇಲಿ ಅವಳು ಆಡ್ಕೊಂಡು ಬೆಳ್ಕೊಂಡು ನೋಡಿ ಇಷ್ಟು ದೊಡ್ಡವಳಾಗಿದ್ದಾಳೆ. ನನಗೆ ಅದು ಏನು ಅನಿಸಲ್ಲ. ನನಗೆ ನಂದಿನಿನೂ ಇರಲಿ, ಖುಷಿನೂ ಇರಲಿ. ಹಾನವ್ವ, ನಂಗೆ ನಂದಿನಿ ಮತ್ತು ಖುಷಿ ಎಲ್ಲರೂ ಇರಲಿ, ಪ್ರೀತಿನೂ ಇಲ್ಲೇ ಇರಲಿ. ಒಂದು 2 ದಿನ ನನ್ನ ಮಗಳು ಬಂದಳ, ಅವಳಿಗೂ ಒಂದು ಸ್ವಲ್ಪ ಇದು ಅನಿಸುತ್ತೆ. ಇಲ್ಲೇ ಇಡಲ್ಲ, ಹೆಂಗೆ ಮಾಡ್ತೀರಿ ಮಂಜುನಾಥ? ಇಲ್ಲೇ ಇಡು. ಆಯಿತು ಮಾವ, ನಾನು ಯಾಕೆ ಬೇಡ ಅನ್ಲಿ? ಇಬ್ಬರು ನನ್ನ ಮಕ್ಕಳು, ಇಬ್ಬರು ನನಗಷ್ಟೇ. ಆಯಿತು, ಇಬ್ಬರನ್ನ ಇಟ್ಕೋರಿ. ನಾನು ಒಂದು 2 ದಿನ ಬಿಟ್ಟು ಬಂದು ಕರ್ಕೊಂಡು ಹೋಗ್ತೀನಿ. ಬೇಡ, ನೀನೇನು ಕರ್ಕೊಂಡು ಹೋಗೋದು ಬೇಡ. ರಾಮ್ ಇರ್ತಾನಲ್ಲ, ಅವ್ನ ಕಾರಲ್ಲಿ ನಾವೇ ಕಳಿಸ್ಕೊಡ್ತೀವಿ. ಒಂದು ವಾರ ಇರಲಿ, ಕಾಲೇಜೇನ ಇನ್ನೂ ಪೇಪರ್ ಮುಂದದಾವ, ಇರಲಿ. ಒಂದು ವಾರ ಇದ್ದು ಆಮೇಲೆ ಕರ್ಕೊಂಡು ಹೋಗ್ಲಿ. ಹೌದ್ರಿ, ಕರೆಕ್ಟಾಗಿ ಹೇಳಿದ್ರಿ ನೋಡ್ರಿ. ಇವ್ಯಾಡು ಶನಿಗಳು ಇಲ್ಲೇ ಇದ್ದು ಅಂದ್ರೆ ಮುಗೀತು ಕತಿ. ಅಲ್ಲ, ನನ್ನ ಮಗಳು ಹೆಂಗಾದ್ರೂ ಮಾಡಿ ಅವ್ನು ಕೊಡ್ಬೇಕನ್ನತ್ತೀನಿ. ನನ್ನ ಮಗಳು ಅವನಿಗಿಂತ ಎಷ್ಟು 5-6 ವರ್ಷದ ಸಣ್ಣವಳು, ಆದರೂ ನಾನು ಕೊಡ್ಬೇಕನ್ನತ್ತೀನಿ ಆಸ್ತಿ ಸಂಬಂಧ. ಇವು ನೋಡಿದ್ರೆ ಎರಡು ಪಿಡುಗಳು ಇಲ್ಲೇ ಗಂಟೆ ಹಾಕ್ಬೇಕನ್ನತ್ತಾವ. ಇವು ಪಿಡಕ್ ಗಂಟೆ ಹೇಳಿ ಹಾಳಾಗೋದಾವ ಅಂದ್ರೆ ಎಲ್ಲ ಶನಿಗಳ ಗತೆ ಬಂದು ಇಲ್ಲೇ ಕುಂದಿರ್ತಾವ. ಏನು ಇವತ್ತೂ ಆಸ್ತಿ ಮೇಲೆ ಕಣ್ಣು ಬಿತ್ತ ಏನು? ಶನಿಗಳು ಇದ್ದಂಗೆ ಅದಾವ ನೋಡಿ. ನಾನು ಬಾಡಿಗೆ ಮನ್ಯಾಗ ಜೀವನ ಮಾಡಕತ್ತೀನಿ. ಅಲ್ಲ, ಹೆಂಗಾರ ಮಾಡಿ ನನ್ನ ಮಗಳು ಗಂಟು ಹಾಕಿರ ಬಂದಿದ್ದ ಮನ್ಯಾಗ ಸೆಟ್ಲ್ ಆಗ್ಬೇಕಂತ ನಮ್ಮ ಪ್ಲ್ಯಾನ್ ಐತಿ. ಇವು ನೋಡ್ರಿ ಶನಿಗಳ ಗತೆ ಇಲ್ಲೇ ಗಂಟು ಬಿದ್ದಾವ. ಏನು ಮಾಡ್ತಾವ ಏನು? ರಾಮಗ ನನ್ನ ಮಗಳಾರ ಇಷ್ಟ ಆಗ್ಬೇಕು. ನನ್ನ ಮಗಳು ದಂತದ ಗೊಂಡು ಬಿದ್ದಂಗೆ ಅದಾಳ. ಅದು ಮೈ ತುಂಬ ಬಟ್ಟೆ ಹಾಕೊಳ್ಳಲ್ಲ, ಬರೀ ಪ್ಯಾಂಟ್ ಅಂಗಿ ಹಾಕೊಂಡು ನಿಂದಿರ್ತದೆ. ಹೇಳಿದ ಮಾತು ಕೇಳಲ್ಲ. ಏನು ಮಾಡೋದು? ಹೆಂಗಾರ ಮಾಡಿ ನನ್ನ ಮಗಳಿಗೆ ಚೂಡಿದಾರ ಹಾಕೋ ಕಲಿಸ್ಬೇಕು. ಚೂಡಿದಾರ ಹಾಕೊಂಡ್ಲಂದ್ರೆ ನೋಡೋಣ ಅವ್ನು ಇಷ್ಟಪಡ್ತಾನೆ ಏನು. ಗಿರ್ಜಾ, ನಾವು ಹೋಗೋಣ ಮನೆಗೆ. ಅಲ್ರಿ, ಇಷ್ಟೇನು ಅರ್ಜೆಂಟ್ ಐತಿ? ಏನು ಮನ್ಯಾಗ ಒಂದು ದೊಡ್ಡ ಗಂಟೆ ಇಟ್ಟು ಬಂದಾರನ? ಅಲ್ಲ ಗಿರಿಜಾ, ಮತ್ತು ನಾನು ಕೆಲಸಕ್ಕೆ ಹೋಗ್ಬೇಕಲ್ಲ ಅಂಗಡಿಗೆ. ಎಷ್ಟು ದಿನ ಅಂತ ಅಂಗಡಿ ಬಾಗಿಲು ಹಾಕೊಂಡಿರೋಣ? ನೀವೇನು ಅಂಗಡಿ ಇಟ್ಟರಿ? ನಮ್ದ್ರೆ ಒಂದು ಅರ್ಬಿ ಅಂಗಡಿ ಇಟ್ಕೊಂಡೇವ್ರಿ, ಬಟ್ಟೆ ಶಾಪ್ ಅಂತ ಇಟ್ಕೊಂಡೇವ್ರಿ ಇಲ್ಲೇ ಬೆಂಗಳೂರಾಗ. ಸ್ವಲ್ಪ ತಕ್ಕ ಮಟ್ಟಿಗೆ ನಡೆಯಾಕತ್ತೈತ್ರಿ. ಮನೆ ಖರ್ಚು ಅದು ಇದು ಆಕತಿ, ಬಾಡಿಗೆ ಮನೆ ಖರ್ಚು, ಬಾಡಿಗೆದು ಕರೆಂಟ್ ಬಿಲ್ಲು ಎಲ್ಲ ದಾಟಬೇಕಲ್ಲ. ಹಿಂಗಾಗಿ ನಮ್ಗೆ ಸ್ವಂತ ಮನೆ ಅನ್ನೋದಿಲ್ಲ ರೀ. ಇದ್ದದನ್ನ ಮನೆ ಮಾರಿ ಬಂದು ಇಲ್ಲಿ ಲೀಸ್ಗೆ ಹಾಕೊಂಡು ಅದಾವೆ ನೋಡ್ರಿ. ಏನು ಸ್ವಂತ ಅನ್ನೋದಿಲ್ಲ, ಏನಿಲ್ಲ. ಮಗಳನ್ನ ನನ್ನ ಹಿಂತಿನ ಚಲೋ ತಮಗೆ ನೋಡ್ಕೊಂತ ಹೊಂಟೇನಿ. ಸಾಕಲ್ಲ ಜೀವನದಾಗ ಇನ್ನೇನು ಬೇಕು? ಮನೆ ಏನು ಸಾಯ್ತಾನ ಅಷ್ಟು. ಮಗಳು ಮದುವೆ ಮಾಡಿಕೊಟ್ರೆ ನಮಗಾರ ಎದಕ್ಕೆ ಮನೆ ಬೇಕು ರೀ? ಇರೋತನ ಬಾಡಿಗೆ ಮನೆಯಾಗ ಇರೋದು, ಇಲ್ಲದ ಕಾಲಕ್ಕೆ ಹೋಗ್ಬಿಡೋದು. ಹೌದು ಬಿಡ್ರಿ. ಗಂಡ ಮಗ ಇದ್ರೆ ಆಸ್ತಿ ಮಾಡಬೇಕು, ಮಗುಗೊಂದು ಮನೆ ಬೇಕು, 1 ಎಕರೆ ಹೊಲ ಬೇಕು ಅಂತ ಅನಿಸ್ತತಿ. ಗಂಡು ಮಗ ಇಲ್ಲ ಅಂದಮೇಲೆ ಕೊಟ್ಟು ಮನೆಗೆ ಹೆಣ್ಣು ಮಗಳು ಹೋಗ್ಕಳ, ಮತ್ತು ತಂದೆ ತಾಯಿ ಇರುತ್ತನ ಬಾಡಿಗೆ ಮನೆಯಾಗಿದ್ದು ಜೀವನ ಕಳೆದ್ಬಿಡುದ್ರಿ. ಮತ್ತೇನೈತಿ ಅಲ್ರಿ? ಆಸ್ತಿ ಮಾಡಿ ಏನು ಮಾಡೋದು? ಇರುತ್ತನ ಸುಖವಾಗಿ ಸಂತೋಷವಾಗಿರ್ಬೇಕು ಅನ್ನೋದು ನೋಡ್ರಿ ನಂದು. ಹೌದ್ರಿಪ್ಪ ಮಂಜೂರ, ನನ್ನ ಮನಸ್ಸಲ್ಲೂ ಇದೇ ಇರೋದು ನೋಡ್ರಿ. ಆರಾಮ್ ಬಿಂದಾಸಾಗಿ ನಾನು ಹೆಂಡತಿ, ನಾನು ನನ್ನ ಮಗಳು ಖುಷಿಯಾಗಿರೋಷ್ಟು ತಿಂದು ಚಂದಂಗೆ ಉಂಡು ಇದ್ಬಿಟ್ರೆ ಮುಗಿದೋತ್ರಿ ನನಗೆ. ಅದನ್ನು ಬಿಟ್ಟು ಈ ಬೇರೆ ಆಸ್ತಿ ಮಾಡಬೇಕು, ಬಡ್ಕೊಂಡು ದುಡಿಬೇಕು ಅನ್ನೋದು ಎಲ್ಲ ಲೈಫಾಗೇ ಇಲ್ರಿ. ಸರಿ, ಎಲ್ಲರೂ ಬರ್ರಿ, ಎಲ್ಲರೂ ಊಟ ಮಾಡೋದ್ರೆ. ಊಟಗೀಟ ಏನು ಬೇಡವಾ, ಇಲ್ಲವಾ? ನಾವು ಹೋಗ್ತೀವಿ. ಯಾಕಂದ್ರೆ ಮನ್ಯಾಗ ಸಾಕಷ್ಟು ದಗದೈತಿ, ಎಲ್ಲ ಹಂಗ ಬಿಟ್ಟು ಬಂದೇವಿ. ಭಾಗ್ಯ, ನಡಿ ಹೋಗೋಣ. ಆದ್ರೂ ನಂದಿನಿ ಕರ್ಕೊಂಡು ಹೋಗಿ ಹಾಕಿತ್ತು. ಭಾಗ್ಯ, ಏನಂತೀಯ? ಸಂಗೀತ, ಒಂದ್ಸಲ ಹೇಳತ್ತೀನಲ್ಲ, ಭಾಗ್ಯ ನಂದಿನಿ ಇಲ್ಲೇ ಇರಲಿ. ನೀವು ಹೋಗ್ರಿ. ಭಾಗ್ಯ, ಸಂಗೀತ ನೀವು ಹೋಗ್ರಿ, ನಂದಿನಿ ಇಲ್ಲೇ ಇರಲಿ. ಯಾಕೆ ಸಂಗೀತ ಅಷ್ಟು ಹೇಳತ್ತತಿ ಗೊತ್ತಾಗಲ್ಲ? ಇಲ್ಲೇ ಇರ್ಲಿಕ್ಕೆ ನಂದಿನಿ ಯಾಕೆ ಬೇಡಂತೀಯ? ಸರಿ ಬಿಡ್ರಿ, ಆಯ್ತು. ಸರಿ ನೀಲ, ನಾವು ಹೋಗಿ ಬರ್ತೀವಂಗ. ಹೋಗಿ ಬರ್ತೀವಿ. ಗಿರಿಜಾ ಅವರೇ, ಏನು ಇಲ್ಲೇ ಇರ್ತೀರಾ? ಏನು ಊರಿಗೆ ಹೋಗ್ತೀರಾ? ಏನು ಇವ್ರ ಅಪ್ಪನ ಮನೆ ಬಂದ ನಟಿಸ್ರಿಗೆ? ಅಲ್ಲಿ ಇಲ್ಲೇ ಇರ್ತೀವಿ, ಹೋಗಿ ಬರ್ತೀವಿ ಅಂತ ಕೇತಾಡು. ಆರು ಸಂಗೀತ ಅವರ? ಇಲ್ರಿ, ಹೋಗ್ಬೇಕ್ರಿ. ನಾವು ಸಂಜೆ ಮುಂದೆ ಹೋಗ್ತೇವ್ರಿ. ಮಾತು ನೋಡ್ದ, ಸಂಜೆ ಮುಂದೆ ಅಂತ ಅಳಿಕಿ. ಯಾಕೆ ಕೆಲಸ ಪಕ್ಷಿ ಆಯ್ತಲ್ಲ, ಅಲ್ಲಿ ಅಂಗಡಿ ತೆಗಿಬೇಕು. ನಡಿ ಈಗ ಹೋಗುನು. ಅಪ್ಪ ನಾನು ಬರಲಪ್ಪ, ನಾನು ಇಲ್ಲೇ ಅತ್ತಿ ಮನೇಲೆ ಇರ್ತೀನಿ. ಈ ಬಾಕಿ ಚಮ್ಮಕ ಚಲ್ಲೋ ಇಲ್ಲೇ ಇರ್ತಾನಂತ. ಚಮ್ಮಕ ಚಲ್ಲೋ ಚಂಗಲ್ಗೆ ಆಡ್ಕೊಂತ ಅಲ್ಲ, ಅವ್ನ ಕೈಯೇ ಬಿಡಲ್ಲ ಅಂತ ಅಲ್ಲಿಕ್ಕಿ. ಯಾವಾಗ ನೋಡ್ತಿ ಅವಾಗ ಅಂಟಿಸ್ಕೊಂಡೇ ಇರ್ತಾಳ ಅವ್ನ ಕೈಗೆ. ಇದೇನು ಹುಡುಗಿ ಏನಿದು? ಅವನಕ್ಕಿಂತ ನೋಡ್ರಿ ಕಂಡಾಪಟ್ಟೆ ವರ್ಷ ಸಾಂದ್ ಐತಿ. ಇದನ್ನೆಲ್ಲಾರ ಕೊಟ್ಟು ಬೇರೆ ಕಡೆ ಲಗ್ನ ಮಾಡ್ಬೇಕಲ್ಲ, ಅದನ್ನ ಬಿಟ್ಟು ಇವಾಗ ಗಂಟಾಕ ನಿಂತಾಳ ಐಕ್ಯೋ. ನೋಡಿದಾಳಲ್ಲ ಬಲೆ ಆಸ್ತಿನ. ಅಮ್ಮ ಹೊಟ್ಟೆ ನೋಸ್ತದೆ. ಈ ಟೈಮಲ್ಲಿ ಆಗ್ಬೇಕಾ? ಅಲ್ಲ, ಮನೇಲಿ ಎಲ್ಲರೂ ಇದ್ದಾರೆ. ಹೇಳಿದ್ರೆ ದೊಡ್ಡಮ್ಮ ಬೈತಾಳೆ. ಅಲ್ಲ, ಇದಕ್ಕೆ ಹಿಂಗೆ ಹಾಕತ್ತಂತ ಗೊತ್ತಿದ್ರೆ ಯಾಕೆ ಬಂದಿ ಅಂತಾಳೆ. ನನಗೆ ನೋಡಿದ್ರೆ ಸಾಕಟ್ಟು ಹೊಟ್ಟೆ ನೋಸ್ತದೆ. ಏನು ಮಾಡಬೇಕು ತಿಳಿತಲ್ಲ. ಇಲ್ಲಿ ಬಾತ್ರೂಮ್ ಮೇಲಿದೆ ಅಮ್ಮ. ನಾನೇನು ಪ್ರಿಪೇರ್ ಆಗೇ ಬಂದಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಎಲ್ಲರ ಮುಂದೆ ಹೇಳೋಕ್ಕೂ ಮುಜುಗರ, ಅಮ್ಮನ ಮುಂದೆ ಹೇಳೋಕ್ಕೂ ಮುಜುಗರ. ಮೊದಲೇ ಎಲ್ಲ ತೊಗೊಂಡು ಬರ್ಬೇಕಲ್ಲ ಅಂತಾಳಮ್ಮ. ಏನು ಮಾಡೋದೀಗ? ಅಮ್ಮ ಹೊಟ್ಟೆನೋ. ನಂದಿನಿ, ಹೇಳಿ ಪೂಜಾ ಅವರೇ. ಯಾಕೆ ನಂದಿನಿ, ಏನಾಯ್ತು? ಮುಖ ಸಪ್ಪಗೆ ಮಾಡಿದೆಯಲ್ಲ, ಯಾಕೆ ಏನಾಯ್ತು? ಅಲ್ಲ, ಸಡನ್ ಆಗಿ ಮೇಲೆ ಬಂದೆ, ಏನಾದರೂ ಪ್ರಾಬ್ಲಮಾ? ಅದು ಹಂಗಲ್ಲ, ನಂಗೆ ಅದು ಪಾಪ ನಿಮ್ಮ ಮನೆಗೆ ಬಂದು ತೊಂದರೆ ಕೊಟ್ಟಂಗಾಗುತ್ತೆ. ಅದು ನಂಗೆ ವಾಶ್ರೂಮ್ ಗೊತ್ತಿಲ್ಲ, ಎಲ್ಲದೇ ಹೇಳ್ತೀರಾ? ನಂದಿನಿ, ನೀನೇನು ಬೇರೆದವಳ? ನಮ್ಮ ಅತ್ತೆ ಮಗಳು, ಮನೆ ನಿಂದೆ ಕಣೆ. ಕ್ಯಾಜುವಲ್ ಆಗಿರೋ, ಯಾಕೆ ಇಷ್ಟು ಭಯ ಪಡ್ತೀಯಾ? ಎಲ್ಲದಕ್ಕೂ ಯಾಕೆ ಇಷ್ಟ ಅನಿಸ್ತೀಯಾ? ಏನಾಗಿದೆ? ಏನು ಪ್ರಾಬ್ಲಮಾ? ಅದು ಮಂತ್ಲಿ ಪ್ರಾಬ್ಲಮ್ಮು ಪೂಜಾ. ಹೌದಾ, ಸರಿ ಇರು. ನಾನು ಹಿಂಗೆ ಹೇಳೋದು ತಂದೆಯಾ ಇಲ್ವಾ?
ಇಲ್ಲ, ಇನ್ನೂ ಒಂದು 2 ದಿನ ಮುಂದೆ ಇತ್ತು ನಂದು. ಅಷ್ಟೆಲ್ಲ ಹೋಗಿ ಬರ್ತೀನಿ ಅಂತ ಅನ್ಕೊಂಡೆ. ಆದರೆ ನೋಡಿದ್ರೆ ಈಗ ಇಷ್ಟು ಮುಂದೆ ಆಗ್ಬಿಡುತ್ತದೆ. ಬರೀ ಹಿಂಗೆ ಆಗ್ತಾ ಇದೆ ನಂಗೆ. ಮಂತ್ಲಿ ಸರಿಯಾಗಿ ಆಗ್ತಾನೆ ಇಲ್ಲ. ಇದೊಂದು ಏನೋ ಹೆಣ್ಮಕ್ಳು ದೊಡ್ಡ ನಿಗ್ರಲ್ವಾ. ಎಲ್ಲಿ ಹೋದ್ರು ಬಂದ್ರೂ ಇದೊಂದು ಟೆನ್ಷನ್ ನನಗೆ. ಅದಕ್ಕೆ ವಾಶ್ರೂಮ್ಗೆ ಹೋಗಬೇಕಾಗಿತ್ತು ಸ್ವಲ್ಪ. ಅದಕ್ಕೆ ಯಾರ ಮುಂದೆ ಹೇಳೋಕ್ಕಾಗಲಿಲ್ಲ. ತುಂಬ ಹೊಟ್ಟೆಯನ್ನು ನೋವ್ತಾ ಇದೆ. ಒಂದು ಟ್ಯಾಬ್ಲೆಟ್ ಏನಾದರೂ ಇದೆಯಾ? ಸರಿ, ನೀನು ಹೋಗಿ ಫ್ರೆಶ್ ಅಪ್ ಆಗು. ನಾನು ನಿಂಗೆ ಎಲ್ಲ ಕೊಡ್ತೀನಿ. ಫ್ರೆಶ್ ಅಪ್ ಆಗಿ ಆಮೇಲೆ ನಿನಗೆ ಟ್ಯಾಬ್ಲೆಟ್ ಕೊಡ್ತೀನಿ, ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡು. ರೆಸ್ಟ್ ಅದು ಏನು ಬೇಡ. ವಾಶ್ರೂಮ್ಗೆ ಹೋಗಿ ಬಂದು ಆಮೇಲೆ ನಾನು ಇದನ್ನು ಮಾಡ್ತೀನಿ. ಏನದು, ಟ್ಯಾಬ್ಲೆಟ್ ತೊಗೊಂಡು ಅಮ್ಮನ ಜೊತೆ ಊರಿಗೆ ಹೋಗ್ಬಿಡ್ತೀನಿ. ಬೇಡ, ಊರಿಗೇನು ಬೇಡ. ನಾನು ಅಲ್ಲಿ ಅತ್ತೆ ಅಮ್ಮ ಮಾತಾಡೋದು ಕೇಳಿಸ್ಕೊಂಡೆ. ಮತ್ತು ನಿನ್ನ ಖುಷಿನ ಒಂದು ವಾರ ಇಲ್ಲೇ ಇಟ್ಕೋತಾರಂತೆ. ನನಗೂ ಕಂಫರ್ಟೇಬಲ್ ಆಗಿ ಇಲ್ಲಿ ಇರೋಕ್ಕಾಗ್ತಾಯಿಲ್ಲ. ಅಮೆರಿಕಾದಲ್ಲಿ ಇದು ಬಂದು ಫ್ರೆಂಡ್ಸ್ ಎಲ್ಲ ಇದ್ರಲ್ಲ ಅಲ್ಲಿ, ಹಾಗಾಗಿ ನನಗೆ ಇದಾಗ್ತಾಯಿಲ್ಲ. ಸರಿ ನಡಿ, ನಿಂಗೆ ಕೊಡ್ತೀನಿ ನಾನು. ತಗೋ ನಂದಿನಿ ಬ್ಯಾಗ್ಡಿನ. ಈ ಬ್ಯಾಗ್ಡಿ ಮತ್ತು ಪ್ಯಾಡ್ ತಗೋ. ನಿನಗೆ ಹೋಗಿ ಫ್ರೆಶ್ ಅಪ್ ಆಗಿ ಬಾ. ನಾನು ಟ್ಯಾಬ್ಲೆಟ್ ಕೊಟ್ಟಿರ್ತೀನಿ. ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡ್ಬಿಡಂತೆ, ಸರಿನಾ? ಸರಿ ಪೂಜಾ. ರಾಮ್, ನೀನಿಲ್ಲಿ? ಏನಿಲ್ಲ ಅಕ್ಕ, ಬೇಜಾರಕ್ಕ. ಅಯ್ಯೋ ದೇವ್ರೇ, ನನ್ನ ಕತೆ ಏನು ಕೇಳ್ತಿಂತ್ಯಾ? ಅತ್ತೆ ಮಕ್ಕಳು ಇಷ್ಟು ಜನ ಇರಲೇಬಾರ್ದು ಅಂತ ಅನಿಸ್ಬಿಡುತ್ತೆ ನೋಡು. ಯಾಕೋ, ಏನಾಯ್ತು? ಅಯ್ಯೋ ದೇವ್ರೆ, ಆ ಪ್ರೀತಿ ಬಂದು ನನ್ನ ಕೈ ಹಿಡ್ಕೊಂಡು ಅಂಟ್ಕೊಂಡೇ ಇರ್ತಾಳೆ. ನನಗೆ ನೋಡಿದ್ರೆ ಮುಜುಗರ ಆಗ್ತಿರ್ತದೆ. ಅದು ಹೋಯ್ತು ಅನ್ನೋಷ್ಟರಲ್ಲಿ ಇವಳೊಬ್ಳು ಬಂದಿದ್ದಾಳಲ್ಲ ಖುಷಿ ಅನ್ನಕ್ಕೆ, ಮೇಲೆ ಬಿದ್ದು ಬಿದ್ದು ಮಾತಾಡ್ತಾ ಇದ್ದಾಳೆ. ನಿಮ್ಗೆ ಯಾವ ಥರ ಹುಡುಗಿ ಬೇಕ್ರಿ, ಈ ಥರ ಹುಡುಗಿ ಬೇಕ್ರಿ ಅಂತ ಕೇಳ್ತಾ ಇದ್ದಾಳೆ. ಏನು ಮಾಡಬೇಕು ಅಂತ ತಿಳಿತಾ ಇಲ್ಲ ನಂಗೆ. ಅಲ್ಲ, ಮೂರು ಜನ ಅತ್ತೆ ಮಕ್ಕಳಿದ್ದಾರೆ. ನಿನಗೆಷ್ಟು ಖುಷಿ ಆಗ್ಬಾರ್ದೇಳು? ಅಕ್ಕಿನ ಅಲ್ಲ ಬಕ್ಕಿನ ಕಟ್ಕೊಂಡ್ಬಿಡು, ಆರಾಮ್ ಎಂಜಾಯ್ ಮಾಡುವಂತೆ. ಅಕ್ಕ, ನೀನು ಕಿಂಡಲ್ ಮಾಡೋಂಗಾದ್ಯಾ? ಏನಕ್ಕ ನೀನು? ಅಲ್ಲ, ನನಗೆ ಕಂಫರ್ಟಬಲ್ ಆಗಿರೋ ಹುಡುಗಿ ಸಿಗಬೇಕು ಅಂದರೆ ಆ ದೇವರು ಮೇಲಿಂದ ಇಳಿಸಿರ್ಬೇಕು. ಅವಳು ಹೆಂಗಿರ್ಬೇಕು ಗೊತ್ತಾ? ನೋಡ್ತಾ ಇದ್ರೆ ಮೈ ತುಂಬ ನಿನ್ಗತೆ ಬಟ್ಟೆ ಹಾಕ್ಕೊಂಡಿರ್ಬೇಕು. ನನಗೆ ಅದಿಷ್ಟ. ಕೊಳ್ಳಲ್ಲಿ ಒಂದು ಕತ್ತಲ್ ಸರ ಇರಬೇಕು, ಹಣೆ ಮೇಲೆ ಒಂದು ಚಿಕ್ಕ ಬಿಂದಿ ಇರಬೇಕು, ಮೂಗಲ್ಲಿ ನತ್ತಂತ ಮೂಗ್ಮಟ್ಟು ಇರಬೇಕು, ತಲೆ ನಿಂತರ ಜುಟ್ಲು ಹಾಕ್ಕೊಂಡಿರ್ಬೇಕು. ಒಟ್ಟಿನಲ್ಲಿ ನೋಡೋಕ್ಕೆ ನಿನ್ನಾಗ ಮುದ್ದಾಗಿರಬೇಕು. ಆ ರೀತಿ ನನಗಿರಬೇಕು ಅಂತ ಆಸೆ ಅಕ್ಕ. ಕೈ ತುಂಬ ಬಳೆ, ಕಾಲಲ್ಲಿ ಚೈನ, ನಡ್ಕೊಂಡು ಬರೋಕತ್ರ ಗಲ್ ಅಂತ ಸೌಂಡು, ಇದೆಲ್ಲ ಕೇಳ್ತಾ ಇದ್ರೆ ನನಗೆ ಆ ಥರ ಹುಡುಗಿ ಬೇಕು. ಇವಳು ಖುಷಿ ಇದ್ದಾಳೆ, ಮೈಯಲ್ಲಿ ಬಟ್ಟೆನೆಲ್ಲ ತೊಡೆ ಎಲ್ಲ ಕಾಣಿಸ್ಕೊತಾಡ್ತಾಳೆ. ಅವಳು ಗಿಡಿ ಇದ್ದಾಳಲ್ಲ ಪ್ರೀತಿ, ಅವಳು ನೋಡ್ರೆ ಕುಳ್ಳಿ, ಮತ್ತು ಅದಕ್ಕೆ ಗಂಡಸರು ಅಥವಾ ಶರ್ಟ್ ಒಂದು ಪ್ಯಾಂಟ್ ಅಂತೆ. ಇವರೆಲ್ಲ ನನಗೆ ಸೂಟ್ ಆಗ್ತಾರಾ? ರಾಮ್, ಇಲ್ಲಿ ನಡೀತಾ ಇದೆ ಕುಚ್ಚು. ಅಲ್ಲ, ಇವಳು ನೋಡ್ತಾ ನಿಂತು ಬಿಟ್ಟಿದ್ದಾಳೆ, ಅವನು ಅವಳನ್ನ ನೋಡ್ತಾ ಇದ್ದಾನೆ. ಅಂದರೆ ಇಷ್ಟೊತ್ತನ ವರ್ಣನೆ ಮಾಡಿದ್ದು ಈ ನಂದಿನಿನ. ನೋಡೋಕ್ಕೂ ನನಗತೆ ಇದ್ದಾಳಂತ ಹೇಳೋದು ಹಿಂಗೆ. ಮನಸ್ಸಲ್ಲಿ ನಂದಿನಿ ಇರ್ಬೋದಾ?